कृष्णं वन्दे अन्नपादधनं दिव्यासभाकराजिं शिलासिद्धयोपेतं वैष्णीं मध्वकराजितं देवकीनन्दनं वन्दे बालं बालावयेक्षं कामपन्थधनं देवं श्रीमध्वकरपूर्णं यो विप्रलम्बविवेकमतिप्रभोगां स्वादान्यन्तगतवान् सर्वेश्वरो वैष्णवान् प्रसादयन्तम् आनन्दवेक्षणीयं हंसमभि श्री सूर्या नमस्कार अतः अश्विने गुरुप्रथमवत्सरे अधिपयः राजा सोमसुतः चिदस्तु सचिवः तैल्याभ्यगामिकारिवरः या अजो नीलसदस्य पुष्पनजः या धान्यनाथो सीतांशूर्धरोचनायवसम्बन्ध शिलाभिः वत्से पाये दुर्मखलामिनायकगणः संवत्सरैः गोचरे अतः आदौ संवत्सरं पुरन्दरो मध्यवर्तिकर्ता जनाच वैरामयभृत्युक्ताः विपावनी वैतवारिपाकर्तुः पतिसुभिक्षं सतिसुन्मुखाख्ये राजफलं उदस्यराज्यजनधान्यगङ्गुरं महीतलं वृत्तिरस्तमाजनः जनादिवाभूतमलित्यकारिणः दुरित्यावत्यञ्जभुवारिवृत्तिः मध्यफलं मंत्रिवरं युक्ते प्रधानं प्रजुराभुवने पुरादिनाथकालकले गावो जनागानुधारिपाणाम् अतीव सौख्यं रुचिरं च धान्यम् वर्तमान ಈ ದುರ್ಮುಖ ಸಂವತ್ಸರದಲ್ಲಿ ಸಾಕಷ್ಟು ಮಳೆ ಆಗದೆ ಬೆಳೆಗಳಿಗೆ ಹಾನಿಯಾಗುವುದು ಎಲ್ಲೋ ಕೆಲವು ಕಡೆ ಮಾತ್ರ ಉತ್ತಮ ಬೆಳೆಗಳ ಮಳೆಯಾಗಿ ಸುಭಿಕ್ಷವಾಗುವುದು ಜನರು ಪರಸ್ಪರ ದ್ವೇಷ ವೈರ ವಿವಿಧ ರೀತಿಗಳ ರೋಗಗಳು ಭಯಮದಾದರು ಖಂಡಿತ ಪೀಡಿತರೂ ಆಗುವುದು ರಾಜರುಗಳು ಯುದ್ಧದಲ್ಲಿ ವೈರಿಗಳಿಂದ ಪರಾಜಿತರಾಗುವರು ರಾಜರು ಬುಧನು ರಾಜರಾಗುವುದರಿಂದ ಅರಿವಿಂದಾಗಿ ಭೂಮಿಯ ಮೇಲೆ ಧನಧಾನ್ಯಾದಿಗಳು ಸಮೃದ್ಧಿಗೊಳ್ಳುವುದು ಜನರು ವಿವಾಹಾದಿ ಮಂಗಲ ಕಾರ್ಯಗಳು ಯಜ್ಞಯಾಗಾದಿ ಉತ್ಸವಗಳಲ್ಲಿ ಗೆದ್ದಲು ಆಗುವುದು ರೋಗದಲ್ಲಿ ಸುಭಿಕ್ಷ ಉಂಟಾಗುವುದು ಮಂತ್ರಿಬಲ ಶುಕ್ರನು ಮಂತ್ರಿಯಾಗುವುದರಿಂದ ದೇವರಾಜನು ಧಾರಾಳ ಮಳೆಯನ್ನು ತಿಳಿಸುವನು ಆಹಾರ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯುವು ಗೋವುಗಳು ವಿಶೇಷವಾಗಿ ಹಾಲನ್ನು ನೀಡುವು ರಾಜರು ಪ್ರಜೆಗಳು ಗುಣದಿಂದ ಇರುವರು ಬುಧನು ಸೈನ್ಯಾಧಿಪತಿಯಾಗುವುದರಿಂದ ರಾಜರುಗಳ ಒಳಗೆ ದೇಶ ದೇಶಗಳ ಮಧ್ಯೆ ಮಹತ್ತರವಾದ ಯುದ್ಧವನ್ನು ತಿಳಿಸುವುದು ಸತ್ಯದ ವಸ್ತುಗಳಿಗೆ ಭಾರೀ ಹಾನಿಯಾಗುವುದು ಅಗ್ನಿಭಯ ಅತಿಯಾದ ಉಷ್ಣತೆ ಮೊದಲಾದವುಗಳಿಂದ ಪ್ರಜೆಗಳು ಅತ್ಯಂತ ಪ್ರೀತರೂ ಆಗುವುದು ಬುಧನು ಅತ್ಯಾಧಿಪತನಾಗುವುದರಿಂದ ಗಾಳಿಯಿಂದ ಕೂಡಿದ ಮಳೆಯುಂಟಾಗುವುದು ಗಾಳಿಯ ಹೊಟ್ಟೆಗಳಿಂದ ಮೋಡಗಳು ಚಲರಿ ಸ್ವಲ್ಪ ಮಾತ್ರ ಮಳೆ ಆಗುವುದು ಎಲ್ಲೋ ಕೆಲವು ದೇಶಗಳಲ್ಲಿ ಮಾತ್ರ ಸಾಕಷ್ಟು ಮಳೆ ಬೆಳೆಗಳಾಗುವುದಲ್ಲದೆ ಕೆಲವೆಡೆ ಮಾತ್ರವೇ ಪ್ರಜೆಗಳು ಆರೋಗ್ಯದಲ್ಲಿರುವುದು ಇದನ್ನು ಹೇಗಾಗುವುದರಿಂದ ಸಾಕಷ್ಟು ಮಳೆ ಆಗದೆ ಅಲ್ಲದೆ ಜಲಕ್ಷಾಮ ಉಂಟಾಗುವುದು ಭೀಕರವಾದ ಗಾಳಿ ವಿವಿಧ ರೀತಿಯ ಅತಿದುರಂತಗಳು ಧನಧಾನ್ಯಗಳಿಗೆ ಹಾನಿ ಪ್ರಜೆಗಳಲ್ಲಿ ನಾನಾ ರೋಗ ರುಜಿನಗಳು ಹಾಗೂ ಮಾನಸಿಕ ಭಾವೋದ್ವೇಗಗಳು ಇವೇ ಮುಂತಾಗುವುದರಿಂದ ರೋಗವು ದುರ್ಬಲಗೊಳ್ಳುವುದು ಶನಿಯು ನೀರದಾಗಿರುವುದರಿಂದ ನೀರರತ್ನ ನೋವು ಮಗಮಾತುಗಳು ಕಬ್ಬಿಣ ಮುಚ್ಚುವ ಲೋಹದ ಪಾತ್ರೆಗಳು ಇವೇ ಮೊದಲಾದವುಗಳು ಅತಿಯಾದ ಬೆಲೆ ಏರಿಕೆಯಿಂದ ಬಹು ದುಬಾರಿ ಇತ್ತು ಶನಿಯು ಸಸ್ಯಾದಿಗಳಲ್ಲಿಯೂ ಆದರಿಂದ ಮಳೆಯು ಬಹಳ ಕಡಿಮೆ ಇತ್ತು ಆಗಾಗ ಧಾನ್ಯಗಳ ಬೆಳೆಗಳಿಗೆ ಹಾನಿ ಒದಗುವುದು ಸರ್ಕಾರದ ಒಕ್ಕಲು ಕ್ಷೀಣ ಮಾಡುವುದು ವಿವಿಧ ರೀತಿಯ ಅಗ್ನಿ ಸಂಬಂಧ ಅನಾಹುತಗಳು ಹಾಗೂ ರೋಗದಿಂದ ಪ್ರಜೆಗಳು ಸಂಕಷ್ಟಕ್ಕೆ ಒಳಗಾಗುವುದು ಚಂದ್ರನು ರಾಜಗತಿಯಾಗುವುದರಿಂದ ಕಬ್ಬು ಮತ್ತು ಕಬ್ಬಿನ ಉತ್ಪನ್ನಗಳು ಎಳ್ಳು ಮತ್ತು ಅದರ ಉತ್ಪನ್ನಗಳು ಎರೆಗೋಧಿಯಾಗಿ ಅಭಿವೃದ್ಧಿಗೊಳ್ಳುವುದು ವಿಶ್ವಬ್ರಹ್ಮನು ಹೆಜ್ಜೆಯಾಗಾದಿಗಳಲ್ಲಿ ನೇರವಾಗುವುದು ಗೋವುಗಳು ಬಡವರಾಗಿ ಹಾಲನ್ನು ನೀಡುವು ಗುರುವು ಧಾನ್ಯಾಧಿಪತಿಯಾಗುವುದರಿಂದ ಗೋಧಿ ಎಳೆಗೋಧಿ ಕಡಲೆ ಉಪ್ಪು ಹೆಸರು ಮೊದಲಾದ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯುವು ಹಳದಿ ಮಣ್ಣು ಫಲವತ್ತಾಗಿ ರೂಪುಗೊಳ್ಳುವುದು ಇನ್ನು ರವಿಯು ಆಂಧ್ರಪ್ರದೇಶವಾದ ವಿಷಯ ಭಾಗ್ಯ 21 ವಾರ 16 ಬುಧವಾರ ರಾತ್ರಿಯಿಂದ ಸರಿಯಾಗಿ ರಾತ್ರಿಯು ಆರ್ದ್ರಾ ನಕ್ಷತ್ರವನ್ನು ಪಡೆಯುತ್ತಿರುವುದು ಸರ್ಕಾರ ದಿವ್ಯಕ್ಕೆ ಗುರುವಾರ ನಕ್ಷತ್ರ ಬ್ರಹ್ಮನಾಳ ನಿತ್ಯ ಯೋಗವಿರುವುದು
ರವಿಯು ಆಂಧ್ರಪ್ರದೇಶವು ರಾಷ್ಟ್ರೀಯರಾಗುವುದರಿಂದ ಧಾರಾಳ ಮಳೆಯಾಗಿ ಸಸ್ಯ ಸಂಪತ್ತು ಸಮೃದ್ಧಿಗೊಂಡು ಜಗತ್ತಿಗೆ ಕ್ಷೇಮವುಂಟಾಗುವುದು. ಸರ್ಕಾರ ಹಿರಿಯರಿಗಾಗುವುದರಿಂದ ಎಲ್ಲಾ ವಿಧದ ಧಾನ್ಯಗಳು ವಸ್ತ್ರಗಳು ಸಮೃದ್ಧಿಯಾಗಿರುವುದು. ಬುಧವಾರವಾದ್ದರಿಂದ ರಾಜರು ಶಸ್ತ್ರಾಘಾತಗಳಿಂದ ಸಂಕಷ್ಟಕ್ಕೆ ಈಡಾಗುವರು. ಪೂರ್ವಾಚಾರ ನಕ್ಷತ್ರವಾಗುವುದರಿಂದ ರಾಜರು ಸರ್ಕಾರಿ ಭೂಮಿಗಳು ಪರಸ್ಪರ ವೈರತ್ವವನ್ನು ಬೆಳೆಸಿಕೊಳ್ಳುವರು. ಬ್ರಹ್ಮನಿತ್ಯಯೋಗವಾದ್ದರಿಂದ ಸಾಕಷ್ಟು ಮಳೆ ಬೀಳದೆ ಆಹಾರ ಧಾನ್ಯಗಳು ಹಾಗೂ ನೀರಿನ ಅಭಾವವು ಒದಗುವುದು. ಇನ್ನು ಮೇಘದ ಫಲವನ್ನು ಹೇಳ್ತಾರೆ. ಈ ವರ್ಷ ಅದೇ ರೀತಿಯಿಂದ ಉದ್ಭವಗೊಂಡ ನೀರ ಎಂಬ ಹೆಸರಿನ ಮೇಘವು 2 ಕೋಳಗ ಪ್ರಮಾಣದಷ್ಟು ಮಳೆಯನ್ನು ಸುರಿಸುವುದು. ನೀರಮೇಘ ನಿರಾಳಂಬಾಯಂತೆ ಈ ನೀರ ಎಂಬ ಹೆಸರಿನ ಮೇಘದ ಸಮೂಹವು ಯಾವುದೇ ದಿಕ್ಕುದೆಸೆಯಿಲ್ಲದೆ ಸಂಚರಿಸುತ್ತಾ ಅಲ್ಪವೃಷ್ಟಿ, ಬರೆ ಏರಿಕೆ ಇತ್ಯಾದಿಗಳಿಗೆ ಕಾರಣವಾಗುವುದಲ್ಲದೆ ಜೀವರಾಶಿಗಳಿಗೆ ಅಶುಭವನ್ನೇ ಉಂಟು ಮಾಡುವುದು. ಗಂಗಾಧರದಲ್ಲಿ ಈ ನೀರ ಮೇಘವು ಕೆಲವೆಡೆ ಅತಿವೃಷ್ಟಿಯನ್ನು ಕೆಲವೆಡೆ ಸುವೃಷ್ಟಿಯನ್ನು ಉಂಟು ಮಾಡುವುದೆಂದು ಹೇಳಿದೆ. ಗೋವುಗಳು ಧಾರಾಳ ಆಹಾರವನ್ನು ನೀಡುವುದು. ಎಲ್ಲ ವಿಧದ ಕೆಲಸಗಳು ಸಮೃದ್ಧವಾಗಿ ಲಭಿಸುವುದು. ಜನರು ಸಂತೃಷ್ಟರೂ ಆಗುವರು. ಮೇಘ ಸಂಕ್ರಾಂತಿ ಭಗವಂತ ಹೇಳ್ತಾರೆ. 13 ಗುರುವಾರ ರಾತ್ರಿ ಗಂಟೆ 7:48 ರವಿಯು ಮೇಘರಾಶಿಯನ್ನು ಪ್ರವೇಶಿಸುವುದು. ಮೇಘ ಸಂಕ್ರಾಂತಿಯು ರಾತ್ರಿಯಾಗುವುದರಿಂದ ಲೋಕದಲ್ಲಿ ಸುಭಿಕ್ಷ ಉಂಟಾಗುವುದು. ಸರ್ಕಾರ ಭದ್ರಾಸಂಖ್ಯೆ ಸಿದ್ಧಿಯಾಗುವುದರಿಂದ ರಾಜರೊಳಗೆ ಪರಸ್ಪರ ಕಲನ. ಬುಧವಾರವಾಗುವುದರಿಂದ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಹೆಚ್ಚಿನ ಏರಿಕೆಗಳಿದ್ದರೆ ಸಮಾನವಾಗುವುದು. ಹೀಗೆ ಪಂಚಾಂಗ ಭಗವಂತ ಹೇಳ್ತಾರೆ. ಇವತ್ತಿನ ಪಂಚಾಂಗ ಋತುಗಣಾಮ ಸಂವತ್ಸರದ ಉತ್ತರಾಯಣ ದೇಶಕ್ಕೆ ಚೈತ್ರವಾದ ವಿಶ್ವಪಕ್ಷ ವಸಂತ ಋತು ಇವತ್ತಿನ ದಿವಸ ಅಷ್ಟಮಿ ತಿಥಿ ಗುರುವಾರ 37:53 ವಿದ್ಯಾಶ್ಚಾಸ್ತ್ರ ಗುರುಗಳು 20:40 ಸುಕರ್ಮಾನ ಯೋಗ 12:23 ಭದ್ರನಾಮಕರಣ 7:53 ವಿಷ 41:30 ನಂತರ 4 ಅಮೃತ 14:38 ನಂತರ 4 ಪುನಃಶಿವೋದನಂ. ದುರ್ಮುಖನಾಮ ಸಂವತ್ಸರದ ದೇಶಾಂತ ವಿಕ್ರಮಾಂಕ ಶುಕ್ರಪಕ್ಷ ಹೊಸದು ಗುರುವಾರ ಅಷ್ಟಮಿ ತಿಥಿ 37:53 ಪುನರ್ಭೂ ನಕ್ಷತ್ರ 20:40 ಸುಕರ್ಮಾನ 17:23 ಭದ್ರನಾಮಕರಣ 7:23 ವಿಷ 41:31 ನಂತರ 4 ಅಮೃತ 14:38 ನಂತರ 4 ನಾಯೇನ ದುರ್ಮುಖನಾಮ ಸಂವತ್ಸರದ ಉತ್ತರಾಯಣ ದೇಶಕ್ಕೆ ವಿಕ್ರಮಾದ ಶುಕ್ರಪಕ್ಷ 60 ಶುಕ್ರವಾರ ನವಮಿ ತಿಥಿ 39:20 ಪುಷ್ಯನಾಮ ನಕ್ಷತ್ರ 23:13 ನಿರ್ವಿನಾಮ ಯೋಗ 15:20 ಭಾವನಾಮಕರಣ 8:25 ವಿಷ 57:28 ನಂತರ 4 ಅಮೃತ 6 ಮತ್ತು 33 ನಂತರ 4 ಇದೇ ರಾಜಾವಳಿ ಶ್ರವಣಫಲಂ ಯದಿದಂ ವತ್ಸರಫಲಂ ವತ್ಸರಾದಿ ಧ್ರುವಂ ಶೃಣೋತಿ ಚಂದ್ರೋ ಭಕ್ತ್ಯ ಸೌಖಿ ವತ್ಸರಂ ಭವೇತಿ. ರಾಜ್ಯಂ ಸ್ಯಾತ್ ಅಜಲಂ ಧ್ರುವಶ್ರವಣತೋ ಮಂತ್ರಿಶ್ರವಾದಂ ಧಾನ್ಯೇಶಾಪಿ ಕಮಲ ವಿರಾಟ ಸುರಭ ವಾಹಿ ರೇ ಮೇಘವಾದು. ಧರ್ಮೇ ಬುದ್ಧಿ ಅತಿಷ್ಠಿರ ಭಗವತಿ ಶ್ರೀರಾಮಕೃಷ್ಣ ಭವೇತ್. ಸತ್ಯೇಶಾತ್ಮರಾಶಿಷ ಸುರಗಣಿ ರಾಜಾವಳಿ ಸೂಯತ ವಿದೇಶ ಪ್ರಿಯಮಾಪವತಿ ವಾರಾಶ್ಯವರ್ಧನಂ ನಕ್ಷತ್ರಾಧರೇ ಭಾವಂ ದೋಷಾದೋಷಾವರಣಂ ನಾನಾಭೂಷಣಕಾರ್ಯಂ ಪಂಚಾಂಗ ಭವಸ್ತಮಂ ಏಷೇಷಾಂ ಶ್ರವಣಾಧಿಕ್ಯಂ ಗಂಗಾಸ್ನಾನಮನುಭವೇತಿ ಸ್ವಸ್ಯ ಪ್ರಜಾಭ್ಯರ್ಥಿಕಾರಯತ ನ್ಯಾಯೇನ ವಾಕ್ಯೇನ